ಇವತ್ತು ಏನು ಸ್ಪೆಷಲ್ ಮಾಡಿ ತೋರಿಸ್ತಾರೆ? ಉತ್ತರ ಕರ್ನಾಟಕದ ಕಟ್ಟಿನ ಸಾರು ಮಾಡಿ ತೋರಿಸ್ತಾರೆ. ಕಟ್ಟನ್ನು ಬಸಿದುಕೊಳ್ಳಬೇಕು. ಕಟ್ಟನ್ನು ಬಸಿದುಕೊಂಡೆ ಕಟ್ಟು ಸಾರು ಮಾಡೋದು. ಕೊಬ್ಬರಿ, ಅಲ್ಲ, ಒಂದಿಷ್ಟು ಸಾಸಿವೆ, ಜೀರಿಗೆ, ಚಕ್ಕಿ, ಮೆಣಸು, ಏಲಕ್ಕಿ, ಲವಂಗ ಇತ್ತು ಮತ್ತು ಉಳ್ಳಾಗಡ್ಡಿ ಕರ್ಕೋಬೇಕು ಎಣ್ಣೆಗೆ. ಮತ್ತು ಒಂದು ಉಳ್ಳಾಗಡ್ಡಿ ಒಂದು 2 ಸ್ಪೂನ್ನಷ್ಟು, 1 ಸ್ಪೂನಷ್ಟು ಎಣ್ಣೆ, 1 ಸ್ಪೂನಷ್ಟು ಎಣ್ಣೆ. ಇವೆಲ್ಲ ಮಸಾಲೆಗಳನ್ನು ಮೊದಲು ಹುರಿದುಕೊಳ್ಳಬೇಕು ಎಣ್ಣೆ ಒಳಗೆ. ಮೊದಲು ಮೆಣಸು ಹಾಕಿದ್ರು, ಆಮೇಲೆ ಚಕ್ಕಿ, ಆಮೇಲೆ ಲವಂಗ, ಆಮೇಲೆ ಏಲಕ್ಕಿ, ಆಮೇಲೆ ಜೀರಿಗೆ ಉಡಿ ತೆಗೆದು ಬಿಡಬೇಕು, ಎಲ್ಲರೂ ಹೊತ್ತಿ ಬಿಡ್ತೈತೆ ಮಸಾಲೆ. ಎಣ್ಣೆ ಹಾಕಿರ್ತೀವಲ್ಲ ಅದನ್ನು ಹುರಿದು ತಕ್ಕೋಬೇಕು. ಮೊದಲು ಇವಷ್ಟ ಮಸಾಲೆನ ಹುರಿದು ತಕ್ಕೋಬೇಕು. ಹೊರಗೆ ತಕ್ಕೋಬೇಕು, ಇಷ್ಟ ಮಸಾಲೆ ಹುರಿದು ತಕ್ಕೋಬೇಕು. ಅದೇ ಎಣ್ಣೆ ಒಳಗೆ ಕರಿಬೇವು ಹಾಕ್ಕೊಳ್ಬೇಕು. ಕರಿಬೇವು ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಹಾಕೋಬೇಕು. ಹೌದು, ಕರಿಬೇವು ಜಾಸ್ತಿ ಹಾಕೋಬೇಕು, ಪರಿಮಳ ಚಲೋ ಬರ್ತದೆ. ಕರಿಬೇವನ್ನ ಚೆನ್ನಾಗಿ ಹುರಿಸ್ಕೋಬೇಕು. ಕರಿಬೇವು ಚೆನ್ನಾಗಿ ಹುರಿದುಕೊಳ್ಬೇಕು. ಉಳ್ಳಾಗಡ್ಡಿ ಫ್ರೈ ಮಾಡಿ ಕಂದು ಕಲರ್ ಬೋರ್ ಮತ ಉರಿ ಹಚ್ಚಬಾರ್ದು. ಈಗ ಎಲ್ಲ ಮಸಾಲೆಯನ್ನು ಒಟ್ಟಿಗೆ ಹಾಕಿಕೊಂಡು ಇದನ್ನ ಮಾಡ್ತೀವಿ. ಯಾಕಂದ್ರೆ ಮೊದಲು ಫ್ರೈ ಮಾಡ್ಕೊಂಡಿರ್ತೀವಲ್ಲ, ಈಗ ಅಷ್ಟು ಇದನ್ನ ಹಚ್ಚೋದು ಒಲಿ ಆನ್ ಇಡಬಾರ್ದು, ಹಂಗೆ ಅದರಲ್ಲೇ ಮಾಡ್ಕೋಬೇಕು. ಹುರಿದುಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲ ಮೊದಲೆಲ್ಲ ಮಾಡ್ಕೊಂಡಿರ್ತೀವಲ್ಲ. ಒಂದನೇ ಸ್ಟೆಪ್ ಇಷ್ಟು ಹುಣಸೆಹಣ್ಣು ನೆನೆ ಇಡಬೇಕು. ಇದು ಒಂದು ಲಿಂಬೆ ಹಣ್ಣಿನ ಗಾತ್ರ, ಸಣ್ಣ ಲಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣು ಬರ್ತೈತೆ. ನಮ್ಮ ಅದ್ರ ತಕ್ಕಾಗಿ ಹಾಕೋಬೇಕು. ಸಾರಿಗೆ ತಕ್ಕಾಗಿ ಹುಳಿ ಎಷ್ಟು ಬೇಕೋ ಅದ್ರ ತಕ್ಕ ಹಾಕೋಬೇಕು. ಮತ್ತು ಹಸಿ ಖಾರ, ಇದು ಹಸಿ ಖಾರ. ಚಲೋ ತನಕ ತೊಳ್ಕೊಂಡು ಹಸಿಮೆಣಸಿನ್ಕಾಯಿ ಫ್ರೈ ಮಾಡ್ಕೋಬೇಕು. ಅದಾಗಲೇ ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಬೆಳ್ಳುಳ್ಳಿ ಹಾಕೋಬೇಕು. ಆರಿಸಿದ ಮೇಲೆ ಕೊತ್ತಂಬರಿ ಇದು ಮಾಡಿ ಸೋಸಿಟ್ಟುಕೊಂಡಾಗ ಸ್ವಚ್ಛ ತೊಳ್ಕೊಂಡು ನೀರು ಬಸ್ಮೇಲೆ ಇದ್ರಾಗ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಆರಿದ್ಮೇಲೆ ಮಿಕ್ಸರ್ ಮಾಡ್ಕೋಬೇಕು. ಹಸಿ ಖಾರದ ಚಟ್ನಿ ಇದು ಉತ್ತರ ಕರ್ನಾಟಕ ಶೈಲಿಯ ಹಸಿ ಖಾರ ಚಟ್ನಿ. ಕಟ್ಟಿನ ಸಾರು ಬರ್ತದೆ, ಪಲ್ಯಕ್ಕೂ ಬರ್ತಲ್ಲ. ಇವೆಲ್ಲವುಗಳನ್ನ ಮಿಕ್ಸರ್ ಮಾಡ್ಕೊಳ್ಳಿ. ಇದೆಲ್ಲ
ಮಿಕ್ಸರ್ ಮಾಡ್ಕೊಬೇಕು. ಈಗ 2 ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೋಬೇಕು ಮಿಕ್ಸರಿಗೆ. ಹಸಿ ಬೆಳ್ಳುಳ್ಳಿ ಹಸಿ ಬೆಳ್ಳುಳ್ಳಿ ಈಗ ಮಿಕ್ಸರ್ ಮಾಡ್ಕೋಬೇಕು. 4 ಟಮಾಟೆಯನ್ನು ಮಿಕ್ಸರ್ದಲ್ಲಿ ಹಾಕ್ಕೋಬೇಕು. ಇದು ಮಿಕ್ಸರ್ ಮಾಡಿ ತೆಗೆದಿಟ್ಟುಕೊಂಡಿದೆ ಎಲ್ಲ ಮಸಾಲೆದು ಕಟ್ಟಿನ ಸಾರಿಗೆ ಸಣ್ಣಗೆ ಮಿಕ್ಸರ್ ಮಾಡಿ ಸಣ್ಣ ಮಿಕ್ಸರ್ ಮಾಡಬೇಕು. ಅರ್ಧ ಉಳ್ಳಾಗಡ್ಡಿ ಕರಿಬೇವು ಜಾಸ್ತಿ ಹಾಕಬೇಕು, ಒಗ್ಗರಣೆಗೆ ಪರಿಮಳ ಬರುತ್ತದೆ. ಒಂದು ಸ್ವಲ್ಪ ಎಣ್ಣೆಯಲ್ಲಿ ಸಾಸಿವೆ ಹಾಕೋದು. ಸಾಸಿವೆ ಹಾಕೋದು ಎಲ್ಲ ಪಟಾಪಟ ಅನ್ಬೇಕು. ಅಂದಮೇಲೆ ಉಳ್ಳಾಗಡ್ಡೆ ಹಾಕೋಬೇಕು. ಉಳ್ಳಾಗಡ್ಡೆ ಹಾಕ್ಬೇಕು. ಫ್ರೈ ಮಾಡ್ಬೇಕು. ಇದಕ್ಕೆ ಮತ್ತೆ ನೀರು ಜೀರಿಗೆ ಅದೇನು ಹಾಕೋದಿಲ್ಲ? ಇಲ್ಲ, ಇದಕ್ಕೆ ಜೀರಿಗೆ ಹಾಕ್ಬಾರ್ದು. ಯಾಕೆ ಮಸಾಲೆ ಒಂದು ಹಾಕ್ಕೊಂಡಿರ್ತೇವಲ್ಲ, ಅದಕ್ಕೆ ಜೀರಿಗೆ ಹಾಕೋಂಗಿಲ್ಲ. ಕರಿಬೇವು ಹಾಕ್ಕೋಬೇಕು. ಆಮೇಲೆ ಹಸಿ ಖಾರ ಹಾಕಿಕೊಳ್ಬೇಕು. ಇದು ಫ್ರೈ ಆದಮೇಲೆ ನಾವು ಮಾಡಿಟ್ಟಿದ ಮಸಾಲೆಗಳು ಹಾಕೋಬೇಕು. ಇದು ಕುದ್ದ ಮೇಲೆ ಕಟ್ಟಿನ ರಸ ಹಾಕೋಬೇಕು. ಮಸಾಲೆ ಕುದಿಯುವಾಗ ಮುಂಚೆನೇ ರಸ ಹಾಕಬೇಕು. ಕುದಿಯುವಾಗ ಕಟ್ಟಿನ ರಸವನ್ನು ಹಾಕಬೇಕು. ಬೇಳೆ ಕುದಿಸಿದ ನೀರು. ಬೇಳೆ ಕುದಿಸಿದ ನೀರು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಇದಿಷ್ಟು ಬೆಲ್ಲವನ್ನು ಹಾಕಬೇಕು. ರುಚಿಗೆ ತಕ್ಕಷ್ಟು ಬೆಲ್ಲ, ಹುಳಿ, ಉಪ್ಪು, ಖಾರ ಇದ್ರೆ ರುಚಿ ಆಗ್ತೈತೆ ಅದು ಕಟ್ಟಿನ ಸಾರು. ಇದು ಪರಿಮಳ ತುಂಬಾ ಹಬ್ತಾ ಇದೆ. ಒಳ್ಳೆ ಪರಿಮಳ ಇದೆ. ಮನೆ ತುಂಬಾ ಇದೆ ಪರಿಮಳ. ಕಟ್ಟಿನ ಸಾರು ಅಂದ್ರೆ ಹಂಗೆ ತಪ್ಪ, ಓಣಿಗೆಲ್ಲ ಹೋಗ್ತೈತೆ ಕಟ್ಟಿನ ಸಾರು. ಎಲ್ಲರಿಗೂ ಗೊತ್ತಾಗ್ತದೆ ಹೋಳಿಗೆ ಮಾಡಾತಾರ ಅಂತ. ಇದು ಮೇಲೆ ಕೊತ್ತಂಬರಿ ಹಾಕಬೇಕು. ಕೊತ್ತಂಬರಿ ಹಾಕಿ ಮುಚ್ಚಬೇಕು.